ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ಈ ಒಂದು ಅದ್ಭುತವಾಗಿರುವಂತಹ ರೀಡಿಂಗಲ್ಲಿ ನೀವು ನಿಮ್ಮ ಪರ್ಸನಿಗೋಸ್ಕರ ಕಾಯಬೇಕಾ ಅಥವಾ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗಬೇಕಾ, ಈ ಒಂದು ಟಾಪಿಕ್ ಮೇಲೆ ಈ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಬರುವಂತಹ ರೀಡಿಂಗಲ್ಲಿ ಬರುವಂತಹ ಎನರ್ಜಿ ನೆಗೆಟಿವ್ ಆಗು ಬರಬಹುದು, ಪಾಸಿಟಿವ್ ಆಗು ಬರಬಹುದು. ಇದನ್ನು ನೀವು ನಿಮ್ಮ ಒಂದು ಸಿಚುವೇಶನ್, ನಿಮ್ಮ ಸಂದರ್ಭಗಳು, ನಿಮ್ಮ ಪ್ರೀತಿಯಲ್ಲಿ ಯಾವ ರೀತಿಯಂತಹ ಸಂದರ್ಭಗಳು ನಡೀತಾ ಇದೆ ಇದರ ಮೇಲೆ ಅನ್ವಯ ಆಗಿರುವಂಥದ್ದು. ಸೊ ಹಾಗಾಗಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ಕಂಟಿನ್ಯೂ ಮಾಡಿ ವಾಚ್ ಮಾಡೋದಕ್ಕೆ, ನೋಡೋದಕ್ಕೆ. ಅದರ್ವೈಸ್ ನೀವು ಸ್ಕಿಪ್ ಮಾಡ್ಬೋದು. ಓಕೆನಾ? ಸೊ ಇದು ನೆನಪಿರಲಿ, ಯಾಕಂದರೆ ಇದು ಎಲ್ಲರಿಗೂ ಅಲ್ಲ. ಯಾರು ಈ ಒಂದು ಪರಿಸ್ಥಿತಿಯಲ್ಲಿ, ಈ ಒಂದು ಮನಸ್ಥಿತಿಯಲ್ಲಿ ಇದ್ದೀರಾ, ಈ ಪ್ರೀತಿಗೋಸ್ಕರ ನಾನು ಈ ವ್ಯಕ್ತಿಗೋಸ್ಕರ ನಾನು ಕಾಯಬೇಕಾ ಅಥವಾ ನಾನು ನನ್ನ ಲೈಫಲ್ಲಿ ನಾನು ಮುಂದುವರಿಬೇಕಾ ಅನ್ನೋಂಥ ಮೈಂಡ್ ಸೆಟ್ಟಲ್ಲಿ ಯಾರಿದ್ದೀರಾ ಅವರಿಗೆ ಈ ರೀಡಿಂಗ್. ಇದು ಪ್ರತಿಯೊಬ್ಬರಿಗೂ ಅಲ್ಲ, ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅನ್ವಯ ಆಗಲೇಬೇಕು ಅಂತ ಹೇಳಿ ಇದು ಎನರ್ಜಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇಲ್ಲಿ ಕೆಲವೊಂದ್ಸಲ ನೆಗೆಟಿವ್ ಆಗು ಬರಬಹುದು, ನಿಮ್ಮ ವಿರುದ್ಧವಾಗಿಯೂ ಎನರ್ಜಿಗಳು ಬರಬಹುದು, ಅಥವಾ ನಿಮ್ಮ ಪಾಸಿಟಿವ್ ಆಗು ಕೂಡ ಈ ಒಂದು ಎನರ್ಜಿ ಬರಬಹುದು. ಸೊ ಹಾಗಾಗಿ ನಿಮಗೆ ಯಾವ್ದು ಅನ್ವಯ ಆಗ್ತಿದೆ ಅದನ್ನು ಮಾತ್ರ ಸ್ವೀಕರಿಸಿ. ಓಕೆನಾ? ಸೊ ಈ ಒಂದು ರೀಡಿಂಗ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಲೈನಲ್ಲಿ ತಿಳಿಸ್ತೀರಾ 111 ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕಂತ ಇದ್ದೀರಾ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆನೆ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ಈ ಒಂದು ಅದ್ಭುತವಾಗಿರುವಂತಹ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್. ಯೂನಿವರ್ಸ್ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದೆ ಈ ರೀಡಿಂಗ್ನ ನಿಮಗೆ ಕಳಿಸೋದಕ್ಕೆ ಅಲ್ವಾ. ನೀವೆಲ್ಲೋ ಒಂದು ಕಡೆ ವಿಶ್ ಮಾಡ್ಕೊಂಡಿದ್ರಿರ್ಬೋದು ಅಥವಾ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ಬೋದು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದೆ, ಇದಕ್ಕೆ ನನಗೆ ಸರಿಯಾದಂಥ ಉತ್ತರವನ್ನು ನನಗೆ ಕೊಡಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಕೂಡ ಮಾಡಿರ್ಬೋದು. ಅದರ ಸಲುವಾಗಿ ನಿಮಗೆ ಈ ಒಂದು ರೀಡಿಂಗ್ ನಿಮ್ಮ ಎದುರಿಗೆ ಬಂದಿರುತ್ತೆ. ಸೊ ಹಾಗಾಗಿ ಥ್ಯಾಂಕ್ಫುಲ್ ಆಗಿರಿ, ಗ್ರೇಟ್ಫುಲ್ ಆಗಿರಿ, ಹಾಗೆ ಮನಸ್ಸಿಂದ 3 ಸಲ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳಿ. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈಗ ನಿಮ್ಮ ಒಂದು ಪ್ರೀತಿಯಲ್ಲಿ ನಡೀತಿರುವಂತಹ ವಿಷಯಗಳನ್ನು ನೆನ್ಪು ಮಾಡ್ಕೊಳ್ಳಿ, ಹಾಗೆ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ಅವ್ರ ಹೆಸರನ್ನು ಮನಸ್ಸಲ್ಲೇ 3 ಸಲ ಹೇಳ್ಕೊಳ್ಳಿ. ಓಕೆ, ಇಲ್ಲಿ ಎಲ್ಲೋ ಒಂದು ಕಡೆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವಿನ್ನೂ ಕೂಡ ಭೂತಕಾಲದ ನೆನಪುಗಳಲ್ಲೇ ಸಿಕ್ಕಾಕೊಂಡಿದ್ದೀರಾ ಅನ್ನುವಂತಹ ಒಂದು ಎನರ್ಜಿ ನಿಮ್ಮಲ್ಲಿ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೌದು, ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ರು, ಅದು ನಿಜನೇ ವಿಷಯ. ಆದರೆ ಪ್ರಸ್ತುತ ಅವರ ಒಂದು ಎನರ್ಜಿಯಲ್ಲಿ ಕನೆಕ್ಟ್ ಮಾಡಿದಾಗ ನಿಮ್ಮಿಂದ ತುಂಬ ದೂರ ಇದ್ದಾರೆ, ದೂರ ಆಗಬೇಕು ಅನ್ನೋಂಥ ಮನಸ್ಥಿತಿ ಇದೆ, ದೂರ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ ಓಕೆ ಎಸ್, ಇಲ್ಲಿ ನಿಮಗೆ ಯೂನಿವರ್ಸಿಂದ ಬರ್ತಿರುವಂತಹ ಒಂದು ಮೆಸೇಜ್, ನಿಮಗೆ ಸ್ವತಃ ನಿಮಗೋಸ್ಕರ ಬರ್ತಿರುವಂಥದ್ದು, ನೀವು ಯಾರಿಗೂ ಕೂಡ ಕಡಿಮೆ ಇಲ್ಲ. ಇಲ್ಲಿ ನಿಮ್ಮ ಮೌಲ್ಯ ತಿಳಿದೇ ಇರುವವರಿಗೋಸ್ಕರ ಕಾಯೋದು ಸರಿನಾ ಅಂತ ಹೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅನ್ನುವಂತಹ ಎನರ್ಜಿಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಾ ಇದೆ. ಓಕೆ, ಸೊ ಇಲ್ಲೆಲ್ಲ ಒಂದು ಕಡೆ ಒಂದು ಫ್ಲವರ್, ಹೂವಿನ ಆಕಾರದಲ್ಲಿ ಬರ್ತಾ ಇದೆ. ಆ್ಯಂಡ್ ಬರ್ಡ್, ಹಕ್ಕಿಯ ಒಂದು ರೂಪವನ್ನು ಕೂಡ ಇಲ್ಲಿ ಆ ಥರ ಸೈನ್ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಇದರ ಅರ್ಥ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಎಲ್ಲೋ ಒಂದು ಕಡೆ ಕಾಯ್ತಾ ಇದೆ. ನೀವೇನು ಮಾಡಬೇಕಾಗಿದೆ, ನೀವು ಈ ಹಳೆಯ ಬಾಗಿಲನ್ನು ಮುಚ್ಚಿದ್ರೆ ಮಾತ್ರ ಹೊಸ ಬಾಗಿಲನ್ನ ನೀವು ತೆರೆಯೋದಕ್ಕೆ ಸಾಧ್ಯ. ಓಕೆ,
ಸೊ ನೋಡಬಹುದು ಇಲ್ಲಿ ಒಂದು ಸೈನ್ ನಿಮಗೆ ಫ್ಲವರ್ ರೂಪದಲ್ಲಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ರೋಸ್ ಥರ ಇಲ್ಲಿ ಕಾಣಿಸ್ತಾ ಇದೆ, ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಇಲ್ಲಿ, ರೈಟ್. ಸೊ ಯೂನಿವರ್ಸ್ ಎನರ್ಜಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿದ್ರೆ, ನೀವೆಲ್ಲೋ ಒಂದು ಕಡೆ ಹಳೆಯ ವಿಷಯದಲ್ಲೇ ಈ ವ್ಯಕ್ತಿಗೋಸ್ಕರನೇ ವೆಯ್ಟ್ ಮಾಡ್ತಾ ಕಾಯ್ತಾ ನಿಮ್ಮ ಸಮಯವನ್ನೆಲ್ಲವನ್ನು ಕೂಡ ವ್ಯರ್ಥ ಮಾಡ್ತಾ ಇದ್ದೀರಾ. ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಯೂನಿವರ್ಸಿನ, ನಿಮಗೆ ಬರ್ತಿರುವಂಥ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ನಿಮಗೆ ಯೂನಿವರ್ಸ್, ನಿಮ್ಮ ಮೌಲ್ಯವನ್ನು ತಿಳಿಯದವರಿಗೋಸ್ಕರ ನೀವು ಕಾಯ್ತಾ ಇದ್ದೀರಾ, ಅದು ಸರಿನಾ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ. ರಿಪೀಟ್ ಆಗಿ ನಿಮಗೆ ಬರ್ತಿದೆ ಈ ಎನರ್ಜಿ. ಓಕೆ, ಸೊ ನೋಡೋಣ, ಚೆಕ್ ಮಾಡೋಣ. ಟ್ಯಾರೋ ರೀಡಿಂಗಲ್ಲೂ ಏನು ಬರುತ್ತೆ ಚೆಕ್ ಮಾಡೋಣ, ಓಕೆನಾ. ಎಸ್, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ ಲೆಟರ್, ಜೆ ಲೆಟರ್, ಜಿ ಲೆಟರ್, ಕೆ ಲೆಟರ್, ಎಲ್ ಲೆಟರ್, ವಿ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಎನ್ ಲೆಟರ್. ಡೇಟ್ ಆಫ್ ಬರ್ತ್ 24/6/19/10/11/7/3 ಓಕೆ 22 21 18 30 31. ರಾಶಿಗಳು ಮೇಷ, ಸಿಂಹ, ಕರ್ಕಾಟಕ, ಮೀನ, ಮಕರ, ವೃಷಭ, ಧನಸ್ಸು. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ವ್ಯಕ್ತಿಗೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕೆಲವರು ವರ್ಷಾನುಗಟ್ಲೆಯಿಂದ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು, ಕೆಲವೊಬ್ಬರು ತಿಂಗಳುಗಳಿಂದ ವೆಯ್ಟ್ ಮಾಡ್ತಿರ್ಬೋದು, ಕೆಲವೊಬ್ಬರು ಓಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಜೀವನಕ್ಕಂತೂ ಒಂದು ಹೊಸ ಬದಲಾವಣೆ ತುಂಬ ಸ್ಟ್ರಾಂಗ್ ಆಗಿ ಕಾಯ್ತಾ ಇರುವಂತಹ ಎನರ್ಜಿ ಅಂತ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಅದಕ್ಕೆ ನೀವು ರೆಡಿ ಆಗಬೇಕು, ಆ ಬಾಗಿಲನ್ನು ಓಪನ್ ಮಾಡೋದಕ್ಕೆ ನೀವು ರೆಡಿ ಆಗಬೇಕು. ಆ ಹೊಸ ಬದಲಾವಣೆಗಳನ್ನು ತಗೊಳ್ಳೋದಕ್ಕೆ, ನಿಮ್ಮ ಲೈಫಲ್ಲಿ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿ ಆಗಬೇಕು. ಓಕೆ, ನೋಡೋಣ, ಚೆಕ್ ಮಾಡೋಣ ಟ್ಯಾರೋ ರೀಡಿಂಗಲ್ಲಿ ಏನು ಬರುತ್ತೆ ಅಂತ ಅಲ್ವಾ. ಎಸ್, ಸೊ ಇಲ್ಲಿ ಎನರ್ಜಿ ಏನೇ ಬಂದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಸೊ ನಿಮಗೆ ಯಾವ್ದು ಅನ್ವಯ ಆಗ್ತಾ ಇದೆ ಅದನ್ನು ಮಾತ್ರ ಸ್ವೀಕರಿಸಿ. ಯಾಕಿದು ರಿಪೀಟಾಗಿ ಹೇಳ್ತಾ ಇದ್ದೀನಿ ಅಂದರೆ, ಸೊ ಕೆಲವೊಬ್ಬರು ಪರಿಸ್ಥಿತಿ ಬೇರೆ ಥರನೇ ಇರುತ್ತೆ. ಇಲ್ಲಿ ನಾನು ಆದಷ್ಟು ಎಲ್ಲ ಸೋಲ್ಗೂ ಕನೆಕ್ಟ್ ಮಾಡಿ ಮಾಡುವಂತಹ ರೀಡಿಂಗ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಪಾಸಿಟಿವ್ ಆಗಿ ನಿಮಗೆ ಎನಿ ಟೈಮ್ ಪಾಸಿಟಿವ್ ರೀಡಿಂಗೇ ಸಿಗಬೇಕು, ಪಾಸಿಟಿವ್ ಆಗೇ ಬರಬೇಕು ನನಗೆ ಅಂತ ಅಂದ್ಕೊಂಡಿದ್ರೆ ಅದು ಎನರ್ಜಿ ಅಲ್ಲ. ಓಕೆ, ಸೊ ನೆನಪಿರಲಿ. ರೈಟ್, ಸಿ ದ ಲವರ್ಸ್ ಕಾರ್ಡ್, ಒನ್ ಸೈಡ್ ಲವ್, ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಓಕೆ, 8 of cups, 4 of pentacle, page of cups, king of cups, the moon card, 8 of swords, bottom of the card 3 of pentacle. Okay,
ಚೆಕ್ ಮಾಡೋಣ. ರೀಡಿಂಗ್ ಶುರು ಮಾಡೋಕ್ಕೂ ಮುಂಚೆ ಒಂದು ಪುಟ್ಟದಾಗ ಒಂದು ಮಾತನ್ನು ಹೇಳ್ತೀನಿ. ಒಂದು ಹೂ ಅರಳೋದಕ್ಕೆ ಅದರದ್ದೇ ಆದಂಥ ಒಂದು ಕಾಲ ಬರಲೇಬೇಕು ಅಲ್ವಾ? ಈಗ ಮಾವಿನ ಮರದಲ್ಲಿ ಹಣ್ಣು ಬಿಡಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಹೂ ಬಿಡುತ್ತೆ, ಅದು ಚಿಗುರುತ್ತೆ, ಕಾಯಿ ಬರಬೇಕು, ಅದು ಹಣ್ಣಾಗಬೇಕು, ತುಂಬ ಒಂದು ಪ್ರೊಸೀಜರ್ ಇದೆ ಅಲ್ವಾ? ಯಾವುದೇ ಆಗಿರ್ಬೋದು, ಯಾವುದೇ ಹೂವನ್ನಾಗಿರ್ಬೋದು, ನಾವು ಬಲವಂತವಾಗಿ ಆ ಮೊಗ್ಗಾಗಿರೋದನ್ನು ಅರಳಿಸ್ಲಿಕ್ಕೆ ಹೋದರೆ ಅದು ಬಾಡಿ ಹೋಗುತ್ತೆ ಹೊರತು ಅದು ಅರಳೋದಿಲ್ಲ ಅಲ್ವಾ? ನಾವು ಪ್ರಯತ್ನ ಮಾಡಿ ಅಥವಾ ಫೋರ್ಸ್ಫುಲಿ ಒಂದು ಮೊಗ್ಗನ್ನು ತಗೊಂಬಂದು ಅದನ್ನು ಅರಳಿಸ್ಲಿಕ್ಕೆ ಹೋದರೆ ಆ ಹೂವು ಏನಾಗುತ್ತೆ, ಬಾಡಿ ಹೋಗುತ್ತೆ. ಅದು ಸ್ವತಃ ನ್ಯಾಚುರಲ್ ಆಗಿ ಅರಳೋದಿಲ್ಲ ಅಲ್ವಾ? ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ಲವರ್ಸ್ ಕಾರ್ಡ್ ಫಸ್ಟ್ ಕಾರ್ಡೇ ಬಂದಿದೆ. ಬಾಟಮ್ ಆಫ್ ದ ಕಾರ್ಡ್ ನೋಡ್ಬೋದು, ಇಲ್ಲಿ 3 ಆಫ್ ಪೆಂಟಿಕಲ್ ಬಂದಿದೆ. ಇಲ್ಲಿ ನಿಮ್ಮ ಪ್ರೀತಿನೂ ಅಷ್ಟೇ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪರ್ಸನ್ನ ತುಂಬ ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದೀರಾ. ನೀವಾಗಿ ಅವರಿಗೆ ತುಂಬ ಫೋರ್ಸ್ ಮಾಡ್ತಾ ಇದ್ದೀರಾ. ಅಂದರೆ ಮೆಸೇಜ್ ಮಾಡೋದಕ್ಕಿರ್ಬೋದು, ಕಾಲ್ ಮಾಡೋದಕ್ಕಿರ್ಬೋದು, ಅಥವಾ ಅವ್ರನ್ನ ಮೀಟ್ ಮಾಡೋದಕ್ಕಾಗಿರ್ಬೋದು, ನೀವು ಯಾವುದನ್ನೇ ಆಗಿರ್ಬೋದು, ಇಲ್ಲಿ ಬೆನ್ನತ್ಕೊಂಡು ನೀವು ಆದಷ್ಟು ಬೆನ್ನತ್ಕೊಂಡು ಹೋಗ್ತೀರಾ ಅಲ್ವಾ? ನೀವು ಎಷ್ಟು ಬೆನ್ನತ್ಕೊಂಡು ಹೋಗ್ತೀರಾ ಅದು ಅಷ್ಟೇ ದೂರ ಸರಿತಾ ಹೋಗುತ್ತೆ. ಒಬ್ಬ ಹುಡುಗ ಇರ್ತಾನೆ, ಚಿಕ್ಕ ಹುಡುಗ. ಅವನು ಈ ಒಂದು ಮನೆಯ ಹೊರಗಡೆ ಏನು ಬಾಗಿಲಿಂದ ಹೊರಗಡೆ ಏನು ಜಾಗ ಇರುತ್ತೆ ಅಲ್ಲಿ ಆಟ ಆಡ್ತಾ ಇರ್ತಾನೆ, ಚಿಕ್ಕ ಹುಡುಗ. ಆಟ ಆಡ್ತಾ ಇರಬೇಕಿದ್ರೆ ಸುಂದರ ಆಗಿರುವಂತಹ ಒಂದು ಚಿಟ್ಟೆ ಬರುತ್ತೆ. ಅವನ ಹುಡುಗನ ಮೈ ಮೇಲೆ ಕುತ್ಕೊಳ್ಳುತ್ತೆ, ಕೈ ಹತ್ರ ಬಂದು ಕುತ್ಕೊಳ್ಳುತ್ತೆ. ಬಂದು ಕುತ್ಕೊಂಡಿದ ತಕ್ಷಣ ಅವನಿಗೆ ಖುಷಿ ಆಗ್ಬಿಡುತ್ತೆ. ಅದನ್ನ ಹಿಡ್ಕೊಳಕ್ ಹೋಗ್ತಾನೆ, ಅದು ಪುರ್ರ ಅಂತ ಹಾರೋಗ್ಬಿಡುತ್ತೆ. ಅವನೇನು ಮಾಡ್ತಾನೆ, ಅದು ಹಾರೋಯ್ತು ಅಂತ ಹೇಳಿ ಬೆನ್ನತ್ಕೊಂಡು ಹೋಗ್ತಾನೆ ಅದನ್ನ. ಆ ಚಿಟ್ಟೆ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಇವನು ಓಡೋಗ್ತಾನೆ, ಹಾರೋದಕ್ಕೆ ಹೋಗ್ತಾನೆ. ಅದು ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಹೋಗ್ತಾನೆ ಇವನು. ಅದು ಕಾಡಲ್ಲಿ ಹೋಗ್ಬೋದು, ಎಲ್ಲಾದ್ರೂ ಹೋಗ್ಬೋದು, ಅದು ಎಲ್ಲಿ ಹೋಗುತ್ತೆ ಅದ್ರ ಬೆನ್ನತ್ಕೊಂಡು ಹೋಗ್ತಾ ಇರ್ತಾನೆ ಆ ಹುಡುಗ. ಒಂದ್ಸಲ ಅವನಿಗೆ ಸುಸ್ತಾಗತ್ತೆ, ಈ ಚಿಟ್ಟೆನ ಹಿಡಿಯಕ್ಕೆ ನಾನು ಯಾಕೆ ಹೋಗ್ಲಪ್ಪ, ನನಗೆ ಸುಸ್ತಾಯಿತು, ಈ ಚಿಟ್ಟೆ ನನಗೆ ಹಿಡಿಯೋಕ್ಕಾಗಲ್ಲ, ಇನ್ನು ಇದು ಎಲ್ಲೆಲ್ಲೋ ಹೋಗುತ್ತೆ, ನಾನು ಇದ್ದ ಹೋದಲ್ಲೆಲ್ಲ ನಾನು ಹೋಗ್ಲಿಕ್ಕಾಗತ್ತಾ, ನನಗಾಗಲ್ಲಪ್ಪ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಸುಸ್ತಾಗಿರುತ್ತಲ್ವ ಅವನಿಗೆ, ಕೂತ್ಕೊಂತಾನೆ ಒಂದು ಕಡೆ ಹೋಗ್ಬಿಟ್ಟು, ನನಗಾಗಲ್ಲ ಅಂತ ಹೇಳ್ಬಿಟ್ಟು. ಸುಮ್ಮನೆ ಕೂತ್ಕೊಂಡಿದ್ದಾಗ ಅವನಿಗೆ ಅವನ ಕೆಲಸ ಎಲ್ಲ ನೆನಪಾಗತ್ತೆ, ಆಟಾಡೋದು ನೆನಪಾಗ್ಬಿಡತ್ತೆ, ಆಟಾಡೋಕ್ಕೆ ಹೋಗ್ತಾನೆ. ಅವನು ಆಟ ಆಡ್ತಾ ಇರ್ತಾನೆ, ಸುಮ್ಮನೆ ಕೂತ್ಕೊಂಡಲ್ಲೇ ಆಟ ಆಡ್ತಾ ಇರ್ತಾನೆ. ಅಲ್ಲಿ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಅವ್ನು ಆಟ ಆಡ್ತಾ ಇರ್ತಾನಲ್ವ, ಸ್ವಲ್ಪ ಹೊತ್ತಿಗೆ ಅವ್ನು ಯಾವ ಚಿಟ್ಟೆನ ಹುಡ್ಕೊಂಡು ಹೋಗಿದ್ದಲ್ವ, ಹಾರ್ಕೊಂಡು ಹೋಗಿದ್ದಲ್ವ ಚಿಟ್ಟೆ ಹಿಂದೆ, ಆ ಚಿಟ್ಟೆ ತನ್ನಷ್ಟಕ್ಕೆ ತಾನು ಬಂದು ಅವನ ಹೆಗಲ ಮೇಲೆ ಕುತ್ಕೊಳ್ಳುತ್ತೆ ಅಲ್ವಾ? ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನೀವು ಯಾವುದನ್ನೇ ಆಗಿರ್ಬೋದು ಅತಿಯಾಗಿ ಬೆನ್ನು ಹತ್ಕೊಂಡು ಹೋದಷ್ಟು ಅದು ದೂರ ಸರಿತಾ ಹೋಗುತ್ತೆ ವಿನಃ ನಿಮ್ಮ ಹತ್ರ ಅದು ಬರಲ್ಲ. ಇಲ್ಲಿ ಮೊದಲನೇದಾಗಿ ದ ಲವರ್ಸ್ ಕಾರ್ಡ್ ಬರ್ತಿದೆ, ಹಾಗೆ ಇಲ್ಲಿ ದ ಸ್ಟಾರ್ ಕಾರ್ಡ್ ಒಟ್ಟಿಗೆ ಬರ್ತಿರೋದ್ರಿಂದ ಇಲ್ಲಿ ನಿಮ್ಮನ್ನು ನೀವು ಫಸ್ಟು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದಾಗ ಜಗತ್ತೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಓಕೆ, ಸೊ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದ್ದು ಹೇಗಿದೆ ಅಂತ ಎನರ್ಜಿ ನೋಡಿದ್ರಿ ನೀವು ಅಲ್ವಾ? ಇಲ್ಲಿ ನೀವೆಲ್ಲೋ ಒಂದು ಕಡೆ ಭೂತಕಾಲದ ನೆನಪಲ್ಲಿ ನೀವು ಇನ್ನೂ ಕೂಡ ಸಿಗಾಕೊಂಡಿರುವಂಥದ್ದು ನೋಡ್ಬೋದು. 8 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಿಲ್ಲ ಅನ್ನೋದು ಅದು ಸುಳ್ಳಲ್ಲ. ಪ್ರೀತಿ ಮಾಡ್ತಿದ್ರು, ಪ್ರೀತಿ ಮಾಡ್ತಾ ಇದ್ದಾರೆ, ಅದು ನಿಜಾನೇ. ಆದರೆ ಅವ್ರ ಪ್ರಸ್ತುತ ಶಕ್ತಿ ಯಾವ ಥರ ಇದೆ, ಅವ್ರದ್ದು ಎನರ್ಜಿ ಯಾವ ಥರ ಇದೆ, ನಿಮ್ಮಿಂದ ದೂರ ಇದ್ದಾರೆ ಅವರು. ನೀವೆಷ್ಟೇ ಅವ್ರ ಹತ್ರ ಹೋದ್ರೂ ಅವರು ನಿಮ್ಮಿಂದ ದೂರ ಸರಿತಾ ಇದ್ದಾರೆ. ಕಾಯೋದು ಪ್ರೀತಿಯ ಸಂಕೇತ. ಹೌದು, ನೀವು ಈ ವ್ಯಕ್ತಿಗೋಸ್ಕರ ತುಂಬ ದಿನಗಳಿಂದ, ವರ್ಷಗಳಿಂದ, ತಿಂಗಳುಗಳಿಂದ, ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಕಾಯೋದು ಒಂದು ಪ್ರೀತಿಯ ಸಂಕೇತ, ಹೌದದು. ಆದರೆ ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ, ಕಳೆದು ಹೋದಂತಹ ಒಂದು ಸಮುದ್ರದಲ್ಲಿ ಕಳೆದೋದಂತಹ ಹಡಗೇನಿರುತ್ತೆ, ಓಕೆನಾ, ಆ ಹಡಗನ ಸಮುದ್ರದ ದಂಡೆ ಹತ್ರ ಜೀವನ ಪೂರ್ತಿ ಕಾಯ್ತಾ ಕೂತ್ಕೊಳ್ಳೋದು ಹೆಂಗಿದೆ,
ಕಳೆದು ಹೋಗಿದೆ ಅಂತ ಗೊತ್ತಿದೆ, ಆ ಹಡಗು ಕಳೆದು ಹೋಗಿದೆ ಅಂತ ಗೊತ್ತಿದ್ರೂ ಕೂಡ ಸಮುದ್ರದ ದಂಡೆ ಮೇಲೆ ಕೂತ್ಕೊಂಡು ಜೀವನ ಪೂರ್ತಿ ನಾನು ಕಾಯ್ತಾ ಇರ್ತೀನಿ ಆ ಹಡಗಿಗೋಸ್ಕರ ಅಂತ ಹೇಳಿದ್ರೆ ಅದು ಮೂರ್ಖತನ ಅಲ್ವಾ? ನಿಮ್ಮ ಕಣ್ಣೀರು ಇಲ್ಲಿ ಈ ವ್ಯಕ್ತಿಗೋಸ್ಕರ ನೀವು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣೀರಿಗೆ ಒಂದು ಮೌಲ್ಯ ಅಂತಿದೆ, ಅಮೂಲ್ಯವಾದದ್ದು ಆ ಕಣ್ಣೀರು. ನಿಮಗೆ ಯಾರು ನಿಮ್ಮ ಕಣ್ಣೀರನ್ನ ಒರೆಸೋದಿಲ್ಲ ಅಲ್ವಾ, ರೈಟ್? ಅವ್ರಿಗೆ ನಿಮ್ಮ ಪ್ರೀತಿಯನ್ನು ಪಡೆಯುವಂಥ ಅರ್ಹತೆನೇ ಅವ್ರಿಗಿಲ್ಲ ಇಲ್ಲಿ ಆ್ಯಕ್ಚುಲ್ ಆಗಿ. ಅರ್ಥ ಮಾಡ್ಕೊಳ್ಳಿ, ಯಾರು ನಿಮ್ಮ ಕಣ್ಣೀರನ್ನ ಒರೆಸೋದಿಲ್ವೋ ಅವ್ರಿಗೆ ನಿಮ್ಮ ಪ್ರೀತಿಯನ್ನು ಪಡೆಯುವಂಥ ಅರ್ಹತೆ ನಿಮಗಲ್ಲ, ಅವರಿಗಿಲ್ಲ. ನಿಮ್ಮನ್ನು ನೀವೇ ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲಿ ಯೂನಿವರ್ಸಿಂದ ಮೆಸೇಜ್ ಕೂಡ ಬಂದಿದೆ. ಸೊ ಇಲ್ಲಿ ನಿಮಗೆ ಟ್ಯಾರೋ ರೀಡಿಂಗಲ್ಲೂ ಕೂಡ ಬರ್ತಿರುವಂಥ ಎನರ್ಜಿ, ನಿಮ್ಮನ್ನು ನೀವು ಒಂದ್ಸಲ ಕೇಳ್ಕೊಳ್ಳಿ, ಈ ಕಾಯುವಿಕೆ ನಿಮಗೆ ನೆಮ್ಮದಿ ನೀಡ್ತಾ ಇದೆಯಾ ಅಥವಾ ನೋವು ಕೊಡ್ತಾ ಇದೆಯಾ ಅನ್ನೋದನ್ನು. ನಿಮಗೆ ಉತ್ತರ ಅದರಲ್ಲಿ ನೋವಾಗ್ತಿದೆ ಅಂತ ಹೇಳಿ ಸಿಕ್ಕಿದ್ರೆ ನಿಮ್ಮ ಪಯಣ ಮುಂದೆ ಸಾಗುವಂತಹ ಸಮಯ ಹತ್ರ ಬಂದಿದೆ ಅಂತ ಹೇಳಿ ಅರ್ಥನೇ ಅಲ್ವಾ ಅದು, ರೈಟ್? ನಿಮ್ಮ ಪಯಣ ಮುಂದೆ ಸಾಗುವಂತಹ ಸಮಯ ಬಂದಿದೆ ಅನ್ನೋದು ಅರ್ಥ ಆಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ ಡಿಯರ್ಸ್, ಇಲ್ಲಿ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತೀರಾ, ಬಟ್ ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತೀರಾ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನೀವು ಕಾಯೋದ್ರಲ್ಲಿ ನಿಜವಾಗ್ಲೂ ಅರ್ಥ ಇದೆಯಾ? ಇನ್ನೊಂದ್ಸಲ ಪ್ರಶ್ನೆ ಕೇಳ್ಕೊಳ್ಳಿ. ಓಕೆ, ಸೊ ಈ ರೀಡಿಂಗ್ ತುಂಬಾ ಚಾನಲೈಸ್ ಮೆಸೇಜ್ ಆಗಿರುವಂಥದ್ದು. ಇಲ್ಲಿ ಯಾರು ಈ ಪರಿಸ್ಥಿತಿಲಿದ್ರಿ ಈ ಒಂದು ರೀಡಿಂಗ್ ಎನರ್ಜಿ ಅವ್ರಿಗೆ ತಲುಪಿದೆ. ಸೊ ಪ್ರತಿಯೊಬ್ಬರಿಗೂ ಇದು ಎನರ್ಜಿ ಕನೆಕ್ಟ್ ಆಗಲೇಬೇಕು ಅಂತ ಇಲ್ಲ ಇಲ್ಲಿ, ಓಕೆನಾ? ನೆನ್ಪಿಟ್ಕೊಳ್ಳಿ. ಸೊ ಇದು ತುಂಬಾ ಪವರ್ಫುಲ್ ಆಗಿ ಚಾನಲೈಸ್ ಮೆಸೇಜ್ ಆಗಿರೋದ್ರಿಂದ ಯಾರು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಿ, ಈ ರೀಡಿಂಗ್ಗೋಸ್ಕರ ಯಾರು ವೆಯ್ಟ್ ಮಾಡ್ತಿದ್ರಿ ಅಥವಾ ಈ ರೀಡಿಂಗ್ ಯಾರಿಗೆ ತಲುಪಬೇಕಿತ್ತು ಅವ್ರಿಗೆ ಖಂಡಿತ ತಲುಪಿದೆ. ನಿಮಗಿದ್ರಲ್ಲಿ ಯಾವುದೇ ರೀತಿ ರೆಸೊನೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ಸುಮ್ಮನೆ ಬಿಟ್ಬಿಡಿ, ಓಕೆನಾ? ಸೊ ಇದು ನಿಮಗಲ್ಲ ಅಂತ ಹೇಳಿ ಬಿಟ್ಬಿಡಿ, ಓಕೆ? ಇದು ಯಾರಿಗೆ ಕನೆಕ್ಟ್ ಆಗಬೇಕು ಅವ್ರಿಗೆ ಮಾತ್ರ ಕನೆಕ್ಟ್ ಆಗುತ್ತೆ, ಓಕೆ? ಸೊ ಈ ರೀಡಿಂಗ್ ನಿಮಗೆ ಒಂದಷ್ಟು ಸ್ಪಷ್ಟತೆಯನ್ನು ನೀಡಿದೆ ಅಂತ ನಾನು ನಂಬ್ತೀನಿ. ಆ್ಯಂಡ್ ನಿಮ್ಮನ್ನು ಪ್ರೀತಿಸುವವರು ನಿಮ್ಮನ್ನು ಎಂದಿಗೂ ಕಾಯುವಂತೆ ಮಾಡೋದಿಲ್ಲ, ಓಕೆನಾ? ನೀವು ನಂಬಿದಂತಹ ದೇವತೆಗಳು ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಧೈರ್ಯವಾಗಿ ಹೆಜ್ಜೆನ ಮುಂದಿಟ್ಟು ಹೋಗಿ. 8 ಆಫ್ ಕಪ್ಸ್ ಬರ್ತಿದೆ ಇಲ್ಲಿ, ರೈಟ್? ಸೊ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟು ಮುಂದಡಿರಿ, ಓಕೆ? ಸೊ ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ 111 ಅಂತ ಹೇಳಿ ರೆಡ್ ಹಾರ್ಟ್ನ ಆ್ಯಡ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸ್ತೀರಾ. ಹಾಗೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಯಾರ ಹತ್ರ ಶೇರ್ ಮಾಡ್ಕೊಳ್ತೀರಾ, ನಿಮಗೆ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ. ಹಾಗೆ ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ನನ್ನ ಜೊತೆ ಕನೆಕ್ಟ್ ಆದರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಹೀಲಿಂಗ್ ಪವರ್ ಆಗಿರಬಹುದು, ನನ್ನ ಪ್ರಾರ್ಥನೆಯಲ್ಲಾಗಿರಬಹುದು, ನೀವಿರ್ತೀರ. ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ತೀರ್ಮಾನ ತಗೊಳ್ಬೇಕಿದ್ರೆ ಎದುರಿಗಿದ್ದವ್ರ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತಗೊಳ್ಬೇಡಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ. ಈ ಪ್ರೀತಿಯಲ್ಲಿ ನಾನು ಇರಬೇಕಾ ಅಥವಾ ಮುಂದುವರಿಬೇಕಾ ಅಂತ, ಓಕೆ? ಸೊ ಬೇರೆಯವ್ರ ಮೇಲೆ ನಿಮ್ಮ ನಿರ್ಧಾರ ಡಿಪೆಂಡ್ ಆಗಿದೆ ಅಂತ ಅದು ಯಾವತ್ತೂ ಕೂಡ ನಿಮಗದು ಖುಷಿ ಕೊಡಲ್ಲ. ನಿಮ್ಮ ನಿರ್ಧಾರ ನಿಮ್ಮ ಮೇಲಿದೆ ಅಂತ ಹೇಳಿದ್ರೆ ಅದು ಯಾವತ್ತಿದ್ರೂ ನಿಮಗೆ ಖುಷಿ ಕೊಡುತ್ತೆ. ಯಾವತ್ತಿದ್ರೂ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು 3 months, ಒಂದು 6 months ದಾಟಿದ ಮೇಲೆ ತಿರುಗಿ ನೋಡಿದರೆ ಎಸ್ ರೈಟ್, ನಾನು ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಆ ನಿರ್ಧಾರ ಮಾಡಿ ಒಳ್ಳೇದು ಮಾಡಿದೆ ಅನ್ನೋಂತಹ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ವಾ, ಅದಕ್ಕಿಂತ ಮಿಗಿಲಾದದ್ದು ಬೇರೆ ಇನ್ನೇನೂ ಇಲ್ಲ ಲೈಫಲ್ಲಿ, ಓಕೆನಾ? ತೀರ್ಮಾನ ಮಾಡ್ತಾ ಇದ್ದೀರಾ, ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ನಿರ್ಧಾರ ತಗೊಳ್ತಾ ಇದ್ದೀರಾ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಿರ್ಧಾರನ ತಗೊಳ್ಬೇಡಿ. ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿ ನಿಮಗೇನು ಖುಷಿ ಕೊಡುತ್ತೆ, ನಿಮ್ಮ ಲೈಫಲ್ಲಿ ಏನು ಖುಷಿ ಕೊಡುತ್ತೆ ಅದನ್ನು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಫಸ್ಟ್, ಓಕೆ? ನೀವಿಲ್ಲಿ ಜೀವನ ಮಾಡೋಕ್ಕೆ ಬಂದಿರೋದು, ಭೂಮಿ ಮೇಲೆ ಬಂದಿರೋದು ಬೇರೆಯವರಿಗೋಸ್ಕರ ಬದುಕೋದಿಕ್ಕಲ್ಲ, ನಿಮಗೋಸ್ಕರ ಬದುಕೋದಕ್ಕೆ ನೀವು ಬಂದಿದ್ದೀರಾ. ನೆನಪಿರಲಿ ಅದನ್ನು,
ಅದನ್ನು ಮೈಂಡಲ್ಲಿ ಎನಿ ಟೈಮ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.